ನನ್ನ ಚಿತ್ರದುರ್ಗದ ಮನೆ ಮಗಳು ಪೂಜಾ. ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಇವತ್ತು ಶುಕ್ರವಾರ, ಇವತ್ತೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಅನ್ನಪೂರ್ಣೇಶ್ವರಿ ಕೈ ಮುಖಾಂತ ಬೆಳಿಗ್ಗೆ ಟಿಫನ್ ಮಾಡ್ಕೊಂತ, ಪೂಜೆ ರೆಡಿ ಮಾಡ್ಕೊಂತ, ಮಕ್ಕಳು ಎಲ್ರೂ ಡ್ಯೂಟಿಗೆ ಹೋಗ್ಬೇಕು. ಸೊ ಹಾಗಾಗಿ ರೆಡಿ ಮಾಡೋಣ ಅಂತ ಹೇಳಿ ದೋಸೆ ಹಾಕ್ತಾ ಇದ್ದೆ. ನಮ್ಮ ಮನೆಯವ್ರಿಗೆ ಪೂಜೆಗೆ ಹೆಲ್ಪ್ ಮಾಡ್ತಾ ಇದ್ದೆ. ಅವರು ಪೂಜೆ ಮಾಡ್ತಾ ಇದ್ರು. ಅಂತಾನೆ ಕಷಾಯ ಮಾಡ್ಕೊಂತಾ ಇರ್ತೀನಿ ಯಾವಾಗಲೂ ಮಾರ್ನಿಂಗು. ಕಷಾಯ ಇದ್ದೆ. ಜಪಾನಲ್ಲಿ ಅಕ್ಕ ಇದಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ಡೈಲಿ ಮೊನ್ನೆ ವಿಡಿಯೋ ಕಾಲ್ ಮಾಡ್ತಾರೆ. ಮಕ್ಕಳ ಜೊತೆ ನಮ್ಮ ಜೊತೆ ಮಾತಾಡಕ್ಕೆ ಅಂತ ಮಾತಾಡ್ಕೊಂತ, ನಮ್ಮ ಅಕ್ಕನ ನಮ್ಮೂರಿಗೆ ಮಾತಾಡ್ಕೊಂತ, ಅವನಿಗೆ ಪೂಜಮ್ಮ ಅಂದ್ರೆ ತುಂಬಾ ಇಷ್ಟ. ಸೊ ಅಂತ ಕಾಲ ಹಿಡ್ಕೊಂತ ಮಾತಾಡ್ಕೊಂತ ಎಂಜಾಯ್ ಮಾಡ್ಕೊಂತ ಇದ್ದೆ. ನನ್ನ ಮಗಳು ಕೇಳ್ತಾ ಇದ್ರು, ಹಾಗೆ ನನ್ನ ಮಗನ್ ಪೂಜೆ ಮಾಡುತ್ತೆ. ಪೂಜೆ ಮಾಡೋ ಅಂತಂದ್ರೆ ಫಸ್ಟ್ ನಾನು ನೈವೇದ್ಯ ಮಾಡ್ಕೋಬೇಕು ಅಂತ ಅವನೇ ಫಸ್ಟ್ ನೈವೇದ್ಯ ಮಾಡ್ಕೊಂತ ಇದ್ದಾನೆ. ಹಾಗೆ ಡ್ರಿಂಕಿಂಗ್ ಮಾಡ್ಕೊಂತ ಪಾಪ ಮಕ್ಕಳಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ತಿಂಡಿ ತಿನ್ನಿಸ್ಕೊಂಡು ಅದೇ ಒಂದು ದೊಡ್ಡ ಇದ್ದ. ಹಾಗೆ ಅವ್ರ ಅಪ್ಪಾಜಿ ಹೊರಟ್ರು ಡ್ಯೂಟಿಗೆ ಹೋಗ್ತಂತ. ದಾವಣಗೆರೆ ಡ್ಯೂಟಿ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾರೆ. ಮಕ್ಕಳಿಗೆ ರೆಡಿ ಮಾಡ್ಕೊಂತ ಮಗಳಿಗೆ ಜಡೆ ಹಾಕ್ತಾರೆ. ಒಂದು ದೊಡ್ಡ ಸಾಕು ಅಂತೇಳಿ ಉಪ್ಪು ಅಂತ ಮುಗಿಸ್ದೆ. ಎಲ್ಲ ಮುಗಿಸ್ದೆ. ಬೇಗ ಆಯಿತು ಮಮ್ಮಿ, ಒಂದು ರೀಲ್ ಮಾಡ್ತೀನಿ ಎಂದು ರೀಲ್ ಎಲ್ಲ ಮಾಡಿಸಿ ರೆಡಿ ಮಾಡಿ ಸ್ಕೂಲಿಗೆಲ್ಲ ಬಿಟ್ಟು ಬಸ್ಸಿಗೆ ಬಂದೆ. ಬಸ್ಸಿಗೆ ಬಂದು ಹಾಗೆ ಮೊಬೈಲ್ ನೋಡ್ತಾ ಇದ್ದೆ. ಮೊಬೈಲ್ ಇಟ್ಕೊಂಡಷ್ಟೇ ನಮ್ಮ ಬಾಸೆ ಬಂದಿದ್ರು. ನಮ್ಮ ಬಾಸ ಡಿ ಬಾಸು ಇವತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ರು. ಹಾಗೆ ಬರ್ತಾ ತುಂಬ ಖುಷಿ ಆಯ್ತು. ಏನು ಸ್ಮಾರ್ಟ್ ಆಗಿ ಕಾಣ್ತಿದ್ರು ನಮ್ಮ ಬಾಸು. ಹಾಗೆ ದೃಷ್ಟಿ ತೆಗ್ದ್ಬಿಟ್ಟು ನಾನು ಒಂದೆರಡು ರೀಲ್ಸ್ ಎಲ್ಲ ಮಾಡ್ಕೊತ ಅಲ್ಲೇ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಹೊಲ್ದು ಇದು ಮಾಡ್ಕೊಂತ ಇದ್ರು. ಅಪ್ಪಾಜಿ ಡ್ಯೂಟಿ ಮುಗಿಸ್ಕೊಂಡು ಕಾಲು ಖುಷಿ ಮಗುಗೆ ಕೊಡ್ತಾ ಇದ್ರು. ಹೀಗೆ ಕೊಡ್ತಾರೆ ಹಾಗೆಲ್ಲ. ಅದೇ ನನ್ನ ಮುಂದಿದ್ದು ಎಲ್ಲ ನೈಟ್ ಊಟ ಆಗಿ ಪಾತ್ರೆ ತೊಳೆದು ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ತೊಳೆದು ಬೆಳೆದು ಬಂದು ಲಾಸ್ಟ್ ಬಂದು ಲೈಟ್ ಆಫ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ ಅಲ್ವಾ. ಗುಡ್ ನೈಟ್.